ನಮಸ್ಕಾರ ಸ್ನೇಹಿತರೆ, ಇವತ್ತೇ ಅತಿ ಪವಿತ್ರವಾದ ನಿರ್ಜಲ ಏಕಾದಶಿ. ಈ ದಿನ ನೀವು ಯಾವ ರೀತಿ ಪೂಜೆ ಮಾಡಬೇಕು, ಯಾವ ದೇವರನ್ನ ಪೂಜೆ ಮಾಡಬೇಕು, ಯಾವ ರೀತಿ ದಿನ ಕಳಿಬೇಕು, ಯಾವ ಮಂತ್ರಗಳನ್ನ ಜಪ ಮಾಡಬೇಕು, ಇದೆಲ್ಲ ಕೂಡ ನಿನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಒಂದು ವೇಳೆ ವಿಡಿಯೋ ನೋಡಿಲ್ಲ ಅಂದ್ರೆ ಒಂದು ಸಲ ನಮ್ಮ ಚಾನಲ್ಗೆ ಹೋಗಿ ನಿನ್ನೆ ಅಪ್ಲೋಡ್ ಮಾಡಿರೋಂಥ ವಿಡಿಯೋನ ನೋಡ್ಕೊಂಡು ಬನ್ನಿ. ಈ ವಿಡಿಯೋದಲ್ಲಿ ನಿರ್ಜಲ ಏಕಾದಶಿ ವ್ರತಕಥೆನ ತಿಳಿಸ್ಕೊಡ್ತೀನಿ. ನಿರ್ಜಲ ಏಕಾದಶಿಯನ್ನ ಮಾಡಿರೋರು, ಮಾಡೋಕೆ ಆಗದೆ ಇರೋರು ಇಬ್ರು ಕೂಡ ಈ ವ್ರತಕಥೆನ ಕೇಳಿ. ಏಕಾದಶಿ ಮಾಡಿರೋರು ಈ ಕತೆ ಕೇಳಿದ್ರೆ ನಿಮಗೆ ಏಕಾದಶಿ ವ್ರತ ಸಂಪೂರ್ಣವಾಗುತ್ತೆ, ಹಾಗೆ ಹೆಚ್ಚಿನ ಪುಣ್ಯ ಕೂಡ ಬರುತ್ತೆ. ಇನ್ನು ಯಾವುದಾದ್ರೂ ಅನಿವಾರ್ಯ ಕಾರಣಗಳಿಂದ ನಿಮಗೆ ವ್ರತ ಮಾಡೋಕೆ ಆಗ್ಲಿಲ್ಲ ಅಥವಾ ಉಪವಾಸ ಇರೋಕೆ ಆಗ್ಲಿಲ್ಲ ಅನ್ನೋರು ಈ ವ್ರತಕಥೆಯನ್ನ ಭಕ್ತಿಯಿಂದ ಕೇಳಿದ್ರೆ ಏಕಾದಶಿ ಮಾಡಿದಷ್ಟೇ ಫಲ ಸಿಗುತ್ತೆ. ಇನ್ನು ನಾವು ಆಲಸ್ಯ ಮಾಡದೆ ಕಥೆನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಜ್ಯೇಷ್ಠ ಶುದ್ಧ ಏಕಾದಶಿಯನ್ನು ನಿರ್ಜಲ ಏಕಾದಶಿ ಅಂತ ಕರೀತಾರೆ. ಈ ಕತೆ ನಮಗೆ ಪದ್ಮ ಪುರಾಣದಲ್ಲಿ ಕಾಣಿಸುತ್ತದೆ. ಒಂದು ಸಲ ಧರ್ಮರಾಜ ಶ್ರೀಕೃಷ್ಣನ ಹತ್ತಿರ ಬಂದು, ಜನಾರ್ದನ, ಜ್ಯೇಷ್ಠ ಮಾಸದಲ್ಲಿ ಬರುವ ಶುಕ್ಲ ಪಕ್ಷ ಏಕಾದಶಿಯ ಮಹಿಮೆಯನ್ನು ನಾನು ಕೇಳಬೇಕು, ಸ್ವಲ್ಪ ವಿವರಿಸಿ ಎಂದು ಕೇಳಿದರು. ಆಗ ಶ್ರೀಕೃಷ್ಣ, ಯುಧಿಷ್ಠಿರ, ಈಗಾಗಲೇ ನಾನು ನಿನಗೆ ಅನೇಕ ಏಕಾದಶಿಗಳ ಮಹತ್ವದ ಬಗ್ಗೆ ತಿಳಿಸಿದ್ದೇನೆ. ಆದರೆ ಈ ಏಕಾದಶಿಯ ಮಹತ್ವವನ್ನು ಮಾತ್ರ ಸತ್ಯವತಿ ಪುತ್ರನಾದ ವ್ಯಾಸ ಮಹರ್ಷಿ ವಿವರಿಸುತ್ತಾರೆ. ಅವರು ಸಕಲ ತತ್ವಗಳನ್ನು ತಿಳಿದವರು, ವೇದಗಳನ್ನು ಶಾಸ್ತ್ರಗಳನ್ನು ರಚಿಸಿದವರು, ಧರ್ಮವನ್ನು ಯಾವಾಗಲೂ ಆಚರಿಸುವವರು. ಹಾಗಾಗಿ ನೀನು ಈ ಏಕಾದಶಿಯ ಮಹತ್ವವನ್ನು ಅವರ ಬಾಯಿಂದ ಕೇಳುವುದು ಉತ್ತಮ ಅಂದರು ಶ್ರೀಕೃಷ್ಣ. ಆಗ ಯುಧಿಷ್ಠಿರ ವ್ಯಾಸ ಮಹರ್ಷಿಯ ಹತ್ತಿರ ಹೋಗಿ ಜ್ಯೇಷ್ಠ ಶುದ್ಧ ಏಕಾದಶಿಯ ಬಗ್ಗೆ ವಿವರಿಸುವಂತೆ ಕೇಳಿದರು. ಆಗ ವ್ಯಾಸ ಮಹರ್ಷಿ, ಧರ್ಮರಾಜ, ಸತ್ಯಯುಗ, ತ್ರೇತಾಯುಗ ಹಾಗೂ ದ್ವಾಪರ ಯುಗಗಳಲ್ಲಿ ಆಚರಿಸುವಂತ ಧರ್ಮಗಳನ್ನು, ವೇದಗಳು, ಶಾಸ್ತ್ರಗಳು, ಪುರಾಣಗಳು ಹೇಳುವಂತ ಧರ್ಮಗಳನ್ನು, ಶಾಸ್ತ್ರಗಳನ್ನು ಕಲಿಯುಗದಲ್ಲಿ ಮನುಷ್ಯರು ಆಚರಿಸಲು ಸಾಧ್ಯವಾಗುವುದಿಲ್ಲ. ಕಲಿಯುಗದ ಮನುಷ್ಯರಿಗೆ ಆಯಸ್ಸು ಮತ್ತು ಶಕ್ತಿ ಬಹಳಾನೇ ಕಡಿಮೆ ಇರುತ್ತದೆ. ಕುಂತಿಪುತ್ರ, ನೀನು ತುಂಬಾನೇ ಬುದ್ಧಿವಂತ. ಹೇಳುವ ವಿಷಯವನ್ನು ಹೇಳಿದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ನಿನಗಿದೆ. ಕಲಿಯುಗದಲ್ಲಿರುವ ಮನುಷ್ಯರಿಗಾಗಿಯೇ ಪುರಾಣಗಳನ್ನು ರಚಿಸಲಾಗಿದೆ. ಎಲ್ಲಾ ಪುರಾಣಗಳಲ್ಲಿರುವಂತಹ ಮುಖ್ಯ ವಿಷಯವನ್ನು ನಾನು ನಿನಗೆ ವಿವರಿಸುತ್ತೇನೆ. ಮನುಷ್ಯರು ಯಾವಾಗಲೂ ಸುಖವನ್ನು ಬಯಸುತ್ತಾರೆ. ಸುಖವನ್ನು ಪಡೆಯುವ ವಿಧಾನ ಪುರಾಣಗಳಲ್ಲಿ ಬರೆಯಲಾಗಿದೆ. ಆ ಸುಖವನ್ನು ಪಡೆಯಲು ಹೆಚ್ಚು ಹಣ ಬೇಕಿಲ್ಲ, ಹೆಚ್ಚು ಶ್ರಮ ಪಡಬೇಕಿಲ್ಲ. ಸ್ವಲ್ಪ ಸಾಧನೆ ಮಾಡಿದರೆ ಹೆಚ್ಚು ಫಲ ಸಿಗುತ್ತದೆ. ದೇವರಿಗೆ ಎಷ್ಟೋ ನಾಮಗಳಿವೆ, ಯಾವ ಖರ್ಚು ಕೂಡ ಇಲ್ಲದೆ ಅವು ಮನುಷ್ಯರಿಗೆ ಸಿಗುತ್ತದೆ. ಮನುಷ್ಯರಿಗೆ ಬಾಯಲ್ಲಿ ನಾಲಿಗೆ ದೇವರು ಕೊಟ್ಟಿದ್ದಾರೆ, ಹಾಗಾಗಿ ಶ್ರಮ ಪಡುವ ಅಗತ್ಯವೇ ಇಲ್ಲ. ದೇವರ ನಾಮವನ್ನು ಬಾಯಲ್ಲಿ ಹೇಳುವುದು ಮಾತ್ರವೇ ಕಲಿಯುಗದ ಮನುಷ್ಯರು ಮಾಡಬೇಕಾದ ಕೆಲಸ. ಪ್ರತಿ ತಿಂಗಳಲ್ಲೂ ಕೃಷ್ಣ ಪಕ್ಷ ಹಾಗೂ ಶುಕ್ಲ ಪಕ್ಷ ಎಂದು ಎರಡು ಪಕ್ಷಗಳು ಬರುತ್ತದೆ. ಆ ಎರಡು ಪಕ್ಷಗಳಲ್ಲಿ ಎರಡು ಏಕಾದಶಿಗಳು ಬರುತ್ತದೆ. ಆ ಎರಡು ಏಕಾದಶಿಗಳಲ್ಲಿ ಉಪವಾಸ ಇದ್ದು ಎಷ್ಟು ಹೂವುಗಳು ಸಿಗುತ್ತದೋ ಅಷ್ಟು ಹೂವುಗಳಿಂದ ಕೇಶವನನ್ನು ಪೂಜಿಸಬೇಕು. ಮಾರನೆಯ ದಿನ ಅಂದರೆ ದ್ವಾದಶಿಯ ದಿನ ಮತ್ತೊಮ್ಮೆ ಕೇಶವನನ್ನು ಪೂಜಿಸಿ ಅವರ ಶಕ್ತಿಗೆ ಅನುಸಾರವಾಗಿ ಬ್ರಾಹ್ಮಣರಿಗೆ ಅಥವಾ ಯಾರಿಗಾದರೂ ಅನ್ನದಾನ ಮಾಡಿದ ಮೇಲೆ ಉಪವಾಸ ಇದ್ದು ವ್ರತ ಮಾಡಿದ ವ್ಯಕ್ತಿ ಊಟ ತಿನ್ನಬಹುದು. ಏಕಾದಶಿಯ ಉಪವಾಸವನ್ನು ಗರ್ಭಿಣಿಯರು, ಬಾಣಂತಿಯರು, ಮುಟ್ಟು ಮೈಲಿಗೆ ಇದ್ದರೂ ಕೂಡ ಮಾಡಬಹುದು. ಆದರೆ ಮುಟ್ಟು ಮೈಲಿಗೆ ಇರುವವರು ದೇವರನ್ನು ಮಾತ್ರ ಪೂಜೆ ಮಾಡಬಾರದು. ಇನ್ನು ಆರೋಗ್ಯ ಸಹಕರಿಸಲಿಲ್ಲ ಅಂದರೆ ಉಪವಾಸ ಇರಬೇಕಿಲ್ಲ. 14 ವರ್ಷದ ಒಳಗಿನ ಮಕ್ಕಳು ಉಪವಾಸ ಇರುವ ಅಗತ್ಯವಿಲ್ಲ. ಯಥಾ ರಾಜ ತಥಾ ಪ್ರಜಾ ಅಂತಾರೆ. ಅಂದರೆ ರಾಜ ಹೇಗಿರುತ್ತಾನೋ ಪ್ರಜೆಗಳು ಹಾಗೆ ಇರುತ್ತಾರೆ. ಹಾಗಾಗಿ ನೀನು
ಉಪವಾಸ ಇದ್ದು ವ್ರತ ಆಚರಿಸಿ ನಿನ್ನ ಪ್ರಜೆಗಳು ಕೂಡ ಆಚರಿಸುವಂತೆ ಮಾಡು. ಏಕಾದಶಿ ವ್ರತ ಬದುಕಿರುವಷ್ಟು ಕಾಲ ಕೂಡ ಮಾಡುತ್ತಲೇ ಇರಬೇಕು. ನೀನು ಪುರುಷರಲ್ಲಿಯೇ ಶ್ರೇಷ್ಠ ಪುರುಷ. ಹಾಗಾಗಿ ನೀನು ವ್ರತ ಆಚರಿಸುವ ಮೂಲಕ ಇತರರಿಗೆ ಆದರ್ಶವಾಗಬೇಕು. ಸ್ವರ್ಗಕ್ಕೆ ಹೋಗಬೇಕು ಅಂದುಕೊಂಡವರೆಲ್ಲರೂ ತಪ್ಪದೆ ಈ ವ್ರತ ಆಚರಿಸಲೇಬೇಕು. ಚಿಕ್ಕ ಪುಟ್ಟ ತಪ್ಪುಗಳು ಮಾಡಿರುವವರು, ದೊಡ್ಡ ದೊಡ್ಡ ಪಾಪಗಳು ಮಾಡಿರುವವರು, ದುರಾಸೆ ತುಂಬಿರುವವರು, ಅತಿ ಆಸೆ ಇರುವವರು ಈ ವ್ರತ ಆಚರಿಸಿದರೆ ಯಮಲೋಕಕ್ಕೆ ಹೋಗುವ ಅಗತ್ಯ ಇರುವುದಿಲ್ಲ ಎಂದು ಹೇಳಿದರು ವ್ಯಾಸ ಮಹರ್ಷಿ. ಧರ್ಮರಾಜನ ಹಿಂದೆ ನಿಂತುಕೊಂಡು ಎಲ್ಲವನ್ನೂ ಕೇಳಿಸಿಕೊಂಡ ಭೀಮ ಧರ್ಮರಾಜ ಹೋದ ಮೇಲೆ ವ್ಯಾಸ ಮಹರ್ಷಿಯ ಹತ್ತಿರ ಬಂದು, ತಾತ, ನಿಮ್ಮ ಬುದ್ಧಿ ಜ್ಞಾನ ತುಂಬಾ ವಿಶಾಲವಾಗಿದೆ. ನನ್ನ ತಾಯಿ ಕುಂತಿ, ನನ್ನ ಹೆಂಡತಿ ದ್ರೌಪದಿ, ನನ್ನ ಅಣ್ಣ ಧರ್ಮರಾಜ, ನನ್ನ ತಮ್ಮಂದಿರಾದ ಅರ್ಜುನ, ನಕುಲ, ಸಹದೇವ ಇವರೆಲ್ಲರೂ ಏಕಾದಶಿಯ ದಿನ ಯಾವ ಆಹಾರವೂ ತಿನ್ನುವುದಿಲ್ಲ. ಹಾಗೆ ನೀವು ಕೂಡ ಏಕಾದಶಿಯಂದು ಏನು ತಿನ್ನುವುದಿಲ್ಲ ಅಂದುಕೊಳ್ಳುತ್ತೇನೆ. ಎಲ್ಲರೂ ಇವತ್ತು ಏಕಾದಶಿ ಏನು ತಿನ್ನಬೇಡ ಎಂದು ನನಗೆ ಹೇಳುತ್ತಲೇ ಇರುತ್ತಾರೆ. ಆದರೆ ಹಸಿವನ್ನು ತಡೆಯಲು ನನಗೆ ಆಗದು. ಶಾಸ್ತ್ರದ ಪ್ರಕಾರ ಯಾವ ವಸ್ತು ದಾನ ಮಾಡು ಅಂದರೂ ಕೂಡ ನಾನು ಮಾಡಲು ಸಿದ್ಧವಾಗಿದ್ದೇನೆ. ಕೇಶವನನ್ನು ಯಾವ ರೀತಿ ಪೂಜಿಸಬೇಕು ಎಂದು ಹೇಳುತ್ತೀರೋ ಆ ರೀತಿ ನಾನು ಪೂಜಿಸಬಲ್ಲೆ. ತಾತ, ಏಕಾದಶಿಯ ದಿನ ಉಪವಾಸ ಇರದೆ ಅದರ ಫಲ ಪಡೆಯುವ ಅವಕಾಶ ಯಾವುದಾದರೂ ಇದೆಯಾ? ಇದ್ದರೆ ದಯವಿಟ್ಟು ನನಗೆ ವಿವರಿಸಿ ಎಂದು ಕೇಳಿದ. ಆಗ ವ್ಯಾಸ ಮಹರ್ಷಿ, ಭೀಮ, ನಿನಗೆ ಸ್ವರ್ಗಕ್ಕೆ ಹೋಗಬೇಕು, ನರಕಕ್ಕೆ ಹೋಗಬಾರದು ಎಂಬ ಆಸೆ ಇದ್ದರೆ ಶುಕ್ಲ ಹಾಗೂ ಕೃಷ್ಣ ಪಕ್ಷಗಳಲ್ಲಿ ಬರುವ 2 ಏಕಾದಶಿಗಳಲ್ಲೂ ಕೂಡ ಏನು ತಿನ್ನಬೇಡ, ಉಪವಾಸ ಇರು ಅಂದರು. ಅದಕ್ಕೆ ಭೀಮ, ತಾತ, ನಿಮಗೆ ನನ್ನ ಬಗ್ಗೆ ಪೂರ್ತಿಯಾಗಿ ಗೊತ್ತಿದೆ. ನಿಮ್ಮ ಹತ್ತಿರ ಬಚ್ಚಿಡುವುದಕ್ಕೆ ಏನಿದೆ? ಒಂದು ಹೊತ್ತು ಊಟ ಬಿಡುವುದೇ ನನಗೆ ಸಾಧ್ಯವಾಗುವುದಿಲ್ಲ. ಹಾಗಿರುವಾಗ ದಿನಾಪೂರ್ತಿ ಉಪವಾಸ ಇರಲು ಹೇಗೆ ಸಾಧ್ಯ? ಜಠರಾಗ್ನಿ ನನ್ನ ಹೊಟ್ಟೆಯಲ್ಲಿ ಯಾವಾಗಲೂ ಉರಿಯುತ್ತಲೇ ಇರುತ್ತದೆ. ನಾನು ಯಾವಾಗ ಹೆಚ್ಚು ಊಟ ತಿನ್ನುತ್ತೀನೋ ಆಗ ಮಾತ್ರವೇ ಆ ಉರಿ ತಣ್ಣಗಾಗುತ್ತದೆ. ಓ ಮಹಾಮುನಿ, ವರ್ಷದಲ್ಲಿ ಬರುವ 24 ಏಕಾದಶಿಗಳು ಉಪವಾಸ ಇರಲು ನನಗೆ ಆಗುವುದಿಲ್ಲ. ಹಾಗಾಗಿ ಯಾವುದೋ ಒಂದೇ ಒಂದು ಏಕಾದಶಿ ಹೇಳಿ. ಆ ಒಂದು ದಿನ ಉಪವಾಸ ಇದ್ದರೆ 24 ಏಕಾದಶಿಗಳು ಉಪವಾಸ ಇರುವ ಫಲ ಮಾತ್ರ ನನಗೆ ಬರಬೇಕು. ಹಾಗೆ ನನಗೆ ಶ್ರೇಯಸ್ಸು ಕೂಡ ಬರಬೇಕು. ಹೇಗೋ ಕಷ್ಟಪಟ್ಟು ಆ ಒಂದು ಏಕಾದಶಿಗೆ ಮಾತ್ರ ಉಪವಾಸ ಇರುತ್ತೇನೆ ಅಂದ ಭೀಮ. ಆಗ ವ್ಯಾಸ ಮಹರ್ಷಿ, ಭೀಮ, ನೀನು ಧರ್ಮರಾಜನಂತೆ ಉತ್ತಮನು. ಅದರಲ್ಲೂ ನೀನು ಒಬ್ಬ ಯುವರಾಜ. ಮನುಧರ್ಮ ಮುಂತಾದ ಧರ್ಮಶಾಸ್ತ್ರಗಳಲ್ಲಿ ಹೇಳಿರುವುದು ನೀನು ಕೂಡ ಕೇಳಿರುವೆ. ವೇದಗಳನ್ನು ಕೂಡ ಕೇಳಿರುವೆ. ಮುಂಬರುವ ಕಲಿಯುಗದಲ್ಲಿ ಮನುಷ್ಯರು ಯಾವ ಧರ್ಮಗಳನ್ನು ಕೂಡ ಆಚರಿಸುವುದಿಲ್ಲ. ಅದಕ್ಕೆ ಕಾರಣ ಅವರೆಲ್ಲರೂ ಶಕ್ತಿಹೀನರು. ಕಡಿಮೆ ಸಮಯದಲ್ಲಿ ಹೆಚ್ಚು ಹಣ ಕೂಡ ಖರ್ಚಾಗದೆ, ಶ್ರಮ ಪಡದೆ ಸುಲಭವಾಗಿ ಆಚರಿಸುವ ಉಪಾಯಗಳು ಅವರಿಗೆ ಬೇಕಾಗುತ್ತದೆ. ಪುರಾಣಗಳಲ್ಲಿರುವ ಸಾರಾಂಶ ಕೂಡ ಅದೇ. 2 ಪಕ್ಷಗಳಲ್ಲಿ ಬರುವ ಏಕಾದಶಿಗಳಲ್ಲೂ ತಿನ್ನಬಾರದು. ಅದಕ್ಕಿಂತಲೂ ಸುಲಭವಾದ ಉಪಾಯ ಯಾವುದೂ ಇಲ್ಲ. ಇದಕ್ಕೆ ಖರ್ಚು ಮಾಡಬೇಕಾಗಿಲ್ಲ, ಹೆಚ್ಚು ಶ್ರಮ ಪಡಬೇಕಾಗಿಲ್ಲ. ನಿನ್ನ ಒಳಿತಿಗಾಗಿ ಹೇಳುತ್ತಿದ್ದೇನೆ. ಏಕಾದಶಿಯ ದಿನ ಉಪವಾಸ ಇರುವವನು ನರಕಕ್ಕೆ ಹೋಗುವುದಿಲ್ಲ ಅಂದರು ವ್ಯಾಸ ಮಹರ್ಷಿ. ವ್ಯಾಸ ಮಹರ್ಷಿಯ ಮಾತುಗಳನ್ನು ಕೇಳಿಸಿಕೊಂಡ ಭೀಮ ಎಲೆ ಜೋರಾದ ಗಾಳಿಗೆ ಯಾವ ರೀತಿ ಅಲ್ಲಾಡುತ್ತದೋ ಆ ರೀತಿ ನಡುಗಿ ಹೋದ. 10,000 ಆನೆಗಳ ಬಲ ಇರುವವನು ಭೀಮ. ಆದರೂ ಕೂಡ ನಡುಗುತ್ತಿದ್ದ. ಇನ್ನು ಭೀಮ ವ್ಯಾಸ ಮಹರ್ಷಿಯೊಂದಿಗೆ, ತಾತ, ನೀವು 1,00,000 ಬಾರಿ ಹೇಳಿದರೂ ಕೂಡ ನಾನು ಉಪವಾಸ ಇರಲಾರೆ. ಅದಲ್ಲದೆ ಹೆಚ್ಚು ಪುಣ್ಯ ಕೊಡುವಂತ ವ್ರತ ಯಾವುದಾದರೂ ಇದ್ದರೆ ಹೇಳಿ. ನಿಮಗೆ ಎಲ್ಲವೂ ಗೊತ್ತಿದೆ, ಆದರೆ ಹೇಳುತ್ತಿಲ್ಲ. ನಾನು ಮಾಡಬಲ್ಲ ವ್ರತ ಯಾವುದಾದರೂ ಇದ್ದರೆ ಹೇಳಿ ಎಂದು ಕೇಳಿದ. ಆಗ ವ್ಯಾಸ ಮಹರ್ಷಿ ವಿಧಿ ಇಲ್ಲದೆ, ಭೀಮ, ನೀನು ವರ್ಷವಿಡೀ ಬರುವಂತ 24 ಏಕಾದಶಿಗಳು ಉಪವಾಸ ಇರುವ ಅಗತ್ಯ ಇಲ್ಲ. ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತ ನಿರ್ಜಲ ಏಕಾದಶಿಯಂದು ಮಾತ್ರ ನೀರು ಕೂಡ ಕುಡಿಯದೆ ಉಪವಾಸ ಇರು.
ಮಲಮೂತ್ರ ವಿಸರ್ಜನೆ, ಸ್ನಾನ ಹಾಗೂ ಜಪ ಈ 3ಕ್ಕೆ ಮಾತ್ರವೇ ನೀರನ್ನು ಬಳಸು. ಈ 3ನ್ನು ಹೊರತುಪಡಿಸಿ ಬೇರೆ ಯಾವುದಕ್ಕಾದರೂ ನೀರನ್ನು ಬಳಸಿದರೆ ವ್ರತ ಭಂಗವಾಗುತ್ತದೆ. ಬುದ್ಧಿ ಜ್ಞಾನ ಇರುವವನು ಏಕಾದಶಿಯಂದು ಸೂರ್ಯೋದಯ ಆಗುವ ಮುಂಚೆಯೇ ಬಾಯಿ ಕೂಡ ತೊಳೆದುಕೊಳ್ಳಬೇಕು. ಏಕೆಂದರೆ ಸೂರ್ಯೋದಯದ ನಂತರದಿಂದ ಮಾರನೆಯ ದಿನ ಅಂದರೆ ದ್ವಾದಶಿಯ ದಿನ ಸೂರ್ಯೋದಯ ಆಗುವವರೆಗೂ ಬಾಯಲ್ಲಿ ಒಂದು ತೊಟ್ಟು ನೀರು ಕೂಡ ಹೋಗಬಾರದು. ದ್ವಾದಶಿಯ ದಿನ ಸೂರ್ಯೋದಯದ ನಂತರ ಮಾತ್ರವೇ ಬಾಯಿ ತೊಳೆದುಕೊಳ್ಳಬೇಕು. ಈ ರೀತಿ ಇದ್ದರೆ 12 ಏಕಾದಶಿಗಳು ಉಪವಾಸ ಇರುವಂತ ಫಲ ಬರುತ್ತದೆ. ಇನ್ನು ಉಳಿದಿರುವ 12 ಏಕಾದಶಿಗಳ ಫಲ ಸಿಗಲು ದ್ವಾದಶಿಯ ದಿನ ಸೂರ್ಯೋದಯದ ನಂತರ ಸ್ನಾನ ಮಾಡಿಕೊಂಡು ನೀನು ಯುವರಾಜ ಆಗಿರುವುದರಿಂದ ಬ್ರಾಹ್ಮಣರಿಗೆ ಚಿನ್ನವನ್ನು ದಾನವಾಗಿ ಕೊಡಬೇಕು. ಸಾಮಾನ್ಯ ವ್ಯಕ್ತಿಗಳಾದರೆ ಬ್ರಾಹ್ಮಣರಿಗೆ ಒಂದು ಮಡಿಕೆಯ ತುಂಬಾ ನೀರನ್ನು ದಾನವಾಗಿ ಕೊಡಬೇಕು. ಈ ದಾನ ಕೇವಲ ಒಂದು ನಿರ್ಜಲ ಏಕಾದಶಿಗೆ ಮಾತ್ರ ಉಪವಾಸ ಇರುವವರು ಮಾಡಬೇಕು. ಅದರ ನಂತರ ಬ್ರಾಹ್ಮಣರಿಗೆ ಊಟ ಬಡಿಸಿ ಅವರು ಒಂದು ತುತ್ತು ತಿಂದ ಮೇಲೆ ನೀನು ಅವರ ಜೊತೆ ಊಟ ತಿಂದು ವ್ರತ ಮುಗಿಸಬಹುದು. ಈ ರೀತಿ ಮಾಡಿದರೆ ಉಳಿದ 12 ಏಕಾದಶಿಗಳ ಫಲ ಕೂಡ ಬರುತ್ತದೆ. ಇದಲ್ಲದೆ ನೀನು ಯಾವ ವ್ರತ ಮಾಡಿದರೂ ಇಂದ್ರಿಯಗಳನ್ನು ನಿಗ್ರಹದಲ್ಲಿ ಇಟ್ಟುಕೊಳ್ಳಬೇಕು. ಈ ರೀತಿ ವ್ರತ ಮಾಡುವ ಯಾವ ಮನುಷ್ಯನೇ ಆಗಲಿ ಅವನು ಎಷ್ಟೋ ಭೋಗಗಳನ್ನು ಅನುಭವಿಸುತ್ತಾನೆ. ಭೀಮ, ನೀನು ಈ ರೀತಿ ವ್ರತ ಮಾಡಿದರೆ ನೀನು ಕೇಳಿದಂತ 24 ಏಕಾದಶಿಗಳ ಫಲ ನಿನಗೆ ಬರುತ್ತದೆ. ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಈ ವಿಷಯ ಶಂಖ ಚಕ್ರ ಗದಾಧರನಾದ ಆ ಶ್ರೀ ಮಹಾವಿಷ್ಣು ಸ್ವತಃ ಹೇಳಿದ್ದಾರೆ. ಈ ರೀತಿ ಏಕಾದಶಿಗಳಲ್ಲಿ ವ್ರತ ಮಾಡಿದರೆ ಧನ ಧಾನ್ಯ ಅಭಿವೃದ್ಧಿಯಾಗುತ್ತದೆ. ಸಂತಾನ ಇಲ್ಲದವರಿಗೆ ಸಂತಾನವಾಗುತ್ತದೆ. ಮನೆಯಲ್ಲಿ ಹಾಗೂ ಮನಸ್ಸಿನಲ್ಲಿ ಸಂತೋಷ ನೆಮ್ಮದಿ ಇಲ್ಲದವರಿಗೆ ಅವೆರಡೂ ಕೂಡ ಸಿಗುತ್ತದೆ. ಹೀಗೆ ಮನುಷ್ಯ ತಾನು ಏನನ್ನು ಬಯಸುತ್ತಾನೋ ಅದೆಲ್ಲವೂ ಅವನಿಗೆ ಸಿಗುತ್ತದೆ ಅಂದರು ವ್ಯಾಸ ಮಹರ್ಷಿ. ಸ್ನೇಹಿತರೆ, ಇದೇ ನಿರ್ಜಲ ಏಕಾದಶಿಯ ವ್ರತಕತೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.